ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿದ್ದೀರಿ ಅಮೋಘ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ, ನೀವೇನಾದರೂ ಸ್ನ್ಯಾಪ್ಚಾಟ್ ಯೂಸ್ ಮಾಡುತ್ತಿದ್ದರೆ ಸ್ನ್ಯಾಪ್ಚಾಟ್ ಯೂಸ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಡಾಟಾವನ್ನು ಜಾಸ್ತಿ ಅಂದರೆ ಬೇಗ ಖಾಲಿ ಆಗ್ತಿದ್ದರೆ ಅದನ್ನು ಹೇಗೆ ಸೇವ್ ಮಾಡಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಬನ್ನಿ, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡುತ್ತಿದ್ದರೆ ಈಗೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ರೆಡಿ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಕೊಳ್ಳೋದ್ರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ತಲುಪ್ತದೆ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದನ್ನೇ ಕೊನೆಯವರೆಗೂ ನೋಡಿ. ಬನ್ನಿ, ಮೊದಲಿಗೆ ಸ್ನ್ಯಾಪ್ಚಾಟನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತದೆ ಮತ್ತು ಇಲ್ಲಿ ಮೇಲ್ಗಡೆ ಕಾಣುತ್ತಿರುವ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ. ಸೆಟ್ಟಿಂಗ್ ಆಪ್ಷನಲ್ಲಿ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಮೇಲ್ಗಡೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಳಗಡೆ ಡಾಟಾ ಸೇವರ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಡಾಟಾ ಸೇವರ್ ನಿಮಗೆ ಸ್ಕ್ರೀನ್ ಓಪನ್ ಆಗುತ್ತದೆ. ಇದನ್ನು ಇವಾಗ ಇಲ್ಲಿ ನೀವು ನೋಡ್ಬೋದು, ಏನೇನು ಡಾಟಾ ಸೇವರ್ ಇರ್ತಿದೆ. ಇಲ್ಲಿ 3 days 1 week ಅಂಟಿಲ್ ಟರ್ನ್ ಆಫ್ ಇದೆ ನೋಡಿ. ಇದ್ರ ಮೇಲೆ ಅಂಟಿಲ್ ಟರ್ನ್ ಆಫ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ನಿಮಗೆ ಡಾಟಾ ಸೇವಿಂಗ್ ಸೆಟ್ ಆಗುತ್ತಿದೆ. ಅಂದರೆ ನೀವು ಸ್ನ್ಯಾಪ್ಚಾಟ್ ಯೂಸ್ ಮಾಡೋ ಸಂದರ್ಭದಲ್ಲಿ ನಿಮಗೆ ಇನ್ನಷ್ಟು ಡಾಟಾವನ್ನು ಉಳಿತಾಯವಾಗುತ್ತದೆ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋ ಹೇಗೆ ಅನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.